ಶನಿ ಜಯಂತಿಯಂದೇ ಚಂದ್ರ ಡಬಲ್ ಸಂಚಾರ. ಕುಂಭರಾಶಿ ಸೇರಿ ಈ ಎರಡು ರಾಶಿಗಳಿಗೆ ರಾಜವೈಭವ, ಸ್ವಂತ ಮನೆ ಕನಸು ನನಸಾಗೋ ದಿನ. ಹೌದು, ಈ ವಿಡಿಯೋ ನೋಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇ 16ರಂದು ಆಚರಿಸಲಾಗುವ ಶನಿ ಜಯಂತಿಯಂದು ಅಪರೂಪದ ಗ್ರಹ ಸಂಯೋಗ ಸಂಭವಿಸ್ತಾ ಇದೆ. ಈ ದಿನ ಚಂದ್ರನು ದ್ವಿಸಂಚಾರ ಎನ್ನುವ ವಿಶೇಷ ಸ್ಥಿತಿಯನ್ನು ಹೊಂದಿರೋದರಿಂದ ಆಕಾಶದಲ್ಲಿ ಮಹತ್ವದ ಜೋಡಣೆ ರೂಪುಗೊಳ್ಳುತ್ತೆ. ಜ್ಯೇಷ್ಠ ಮಾಸದಲ್ಲಿ ಸಂಭವಿಸುವ ಈ ಶುಭ ಸಂಯೋಗ ಕೆಲವು ರಾಶಿ ಚಕ್ರದವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮತ್ತು ಅದೃಷ್ಟದ ಏರಿಕೆಯನ್ನು ತರಬಹುದು. ಹೀಗಾಗಿ ಶನಿ ಜಯಂತಿಯ ಈ ಅಪರೂಪದ ಯೋಗದಿಂದ ಹೆಚ್ಚು ಲಾಭ ಪಡೆಯಲಿರುವ ಈ ಅದೃಷ್ಟ ರಾಶಿಗಳು ಯಾವುದು ಅಂತ ಈಗ ತಿಳಿದುಕೊಳ್ಳೋಣ. ಭಕ್ತರು ಉಪವಾಸ ಮಾಡಿ ಪೂಜೆ ಮತ್ತು ದಾನ ಧರ್ಮಗಳನ್ನು ನೆರವೇರಿಸುವ ಮೂಲಕ ಶನಿ ಕೃಪೆಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಈ ದಿನ ಮಾಡಿದ ಪೂಜೆ ಮತ್ತು ಸೇವೆಗಳು ವಿಶೇಷ ಫಲ ನೀಡುತ್ತೆ ಅನ್ನೋ ನಂಬಿಕೆ ಇದೆ. ಮೊದಲನೆಯ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಅವಧಿ ಶಿಕ್ಷಣ ಮತ್ತು ವೃತ್ತಿ ಜೀವನ ಎರಡರಲ್ಲೂ ಮಹತ್ವದ ಸಮಯವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರ ಯಶಸ್ಸಿನ ಅವಕಾಶಗಳು ಹೆಚ್ಚಾಗುತ್ತೆ. ಪರಿಶ್ರಮ ಮತ್ತು ಏಕಾಗ್ರತೆಯಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮಕ್ಕೆ ಮಾನ್ಯತೆ ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ವೆಚ್ಚಗಳನ್ನು ನಿಯಂತ್ರಣದಲ್ಲಿ ಇಡುವುದು ನಿಮಗೆ ಹೆಚ್ಚಿನ ಉಳಿತಾಯವನ್ನು ಮಾಡಲು ಸಹಾಯ ಮಾಡಬಹುದು. ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗುವ ಸಾಧ್ಯತೆ ಇದೆ. ಪ್ರಯಾಣ ಮಾಡುವ ಅವಕಾಶಗಳು ದೊರೆಯಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯೋದ್ರಿಂದ ಸಂತೋಷ ಮತ್ತು ಮಾನಸಿಕ ಶಾಂತಿ ಹೆಚ್ಚಾಗಬಹುದು. ಕುಟುಂಬದ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಧನುರಾಶಿಯವರಿಗೆ ಶನಿ ಜಯಂತಿಯಿಂದ ಆರಂಭವಾಗುವ ಈ ಅವಧಿ ಅತ್ಯಂತ ಶುಭಕರವಾಗಲಿದೆ. ಅದೃಷ್ಟ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುವುದರಿಂದ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಅತಿ ವೇಗ ಪಡೆಯುವಂತಹ ಸಾಧ್ಯತೆ ಇದೆ. ಹಠಾತ್ ಆರ್ಥಿಕ ಲಾಭ ದೊರೆಯುವ ಸೂಚನೆಗಳಿದ್ದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಬಹುದು. ಹೊಸ ಆದಾಯದ ಅವಕಾಶಗಳು ಎದುರಾಗಬಹುದು. ಹಳೆ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಈ ಅವಧಿ ಅದೃಷ್ಟ, ಆರ್ಥಿಕ ಲಾಭ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಡುವ ಸಮಯವಾಗಿದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸಂಚಾರ ಆರ್ಥಿಕ ದೃಷ್ಟಿಯಿಂದ ಅತ್ಯಂತ ಲಾಭದಾಯಕ. ಹಿಂದಿನ ಹೂಡಿಕೆಗಳು ಲಾಭವನ್ನು ತಂದುಕೊಡೋ ಸಾಮರ್ಥ್ಯ ಹೆಚ್ಚಾಗಿ ಪಡೆಯುತ್ತವೆ. ಹಣಕಾಸಿನ ಸ್ಥಿತಿ ಮತ್ತಷ್ಟು ಬಲವಾಗುತ್ತೆ. ದೀರ್ಘಕಾಲದಿಂದ ಬಾಕಿ ಉಳಿದುಕೊಂಡಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಮನೆ ಕಟ್ಟುವ ಹಾಗೂ ಭೂಮಿ ಖರೀದಿ ಮಾಡುವ ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಶನೇಶ್ವರ ಜಯಂತಿಯಂದು ತಪ್ಪದೆ ಶನಿದೇವರಿಗೆ ಪ್ರಿಯವಾದ ಎಳ್ಳೆಣ್ಣೆ ಹಾಗೂ ಕಪ್ಪು ಎಳ್ಳು ಅಥವಾ ತುಳಸಿಯನ್ನು ದಾನ ಮಾಡೋದ್ರಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.